ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಬಾಲಕಿ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ ಆರೋಪದ ಮೇಲೆ ಮ್ಯೂಸಿಕ್ ಮೈಲಾರಿ ಎಂದೇ ಖ್ಯಾತಿ ಪಡೆದಿರುವ ಜಾನಪದ ಕಲಾವಿದ ಮೈಲಾರಿಯನ್ನ ಪೋಕ್ಸೋ ಪ್ರಕರಣದಲ್ಲಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. 2025ರ ಅಕ್ಟೋಬರ್ 10ರಂದು 15 ವರ್ಷದ ಬಾಲಕಿ ಮೇಲೆ ಅತ್ಯಾಚಾರ ಮಾಡಿರುವ ಆರೋಪದ ಮೇಲೆ ಈತನ ವಿರುದ್ಧ ಬಾಗಲಕೋಟೆ ಜಿಲ್ಲೆಯ ಮಹಾಲಿಂಗಪುರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿತ್ತು. ಈ ಸಂಬಂಧ ಮೈಲಾರಿ ಸೇರಿ 7 ಜನರ ಮೇಲೆ ಪ್ರಕರಣ ದಾಖಲಾಗಿದೆ. ಸದ್ಯ ಪೊಲೀಸರು ಪ್ರಮುಖ ಆರೋಪಿ ಮೈಲಾರಿಯನ್ನ ಬಂಧಿಸಿದ್ದಾರೆ. ಕಳೆದ 2 ತಿಂಗಳ ಹಿಂದೆ ಲಾಡ್ಜ್ವೊಂದರಲ್ಲಿ ಬಾಲಕಿ ಮೇಲೆ ಲೈಂಗಿಕ ದೌರ್ಜನ್ಯ ನಡೆದ ಬಗ್ಗೆ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಬಾಲಕಿ ಬಾಗಲಕೋಟೆ ಜಿಲ್ಲೆಯ ನಿವಾಸಿ ಆಗಿರೋದ್ರಿಂದ ಪ್ರಕರಣವನ್ನು ಮಹಾಲಿಂಗಪುರ ಪೊಲೀಸ್ ಠಾಣೆಗೆ ವರ್ಗಾವಣೆ ಮಾಡಲಾಗಿತ್ತು. ವಿಜಯಪುರ ಜಿಲ್ಲೆಯ ತಿಕೋಟ ಬಳಿ ಮೈಲಾರಿಯನ್ನ ತೇರದಾಳ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಈ ಬಗ್ಗೆ ಮಾಹಿತಿ ನೀಡಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸಿದ್ಧಾರ್ಥ ಗೋಯಲ್ ಡಿ 14ರಂದು ಚಿಕ್ಕೋಡಿ ಪೊಲೀಸ್ ಠಾಣೆಯಲ್ಲಿ ಫೋಕ್ಸೋ ಪ್ರಕರಣ ದಾಖಲಾಗಿತ್ತು. 15 ವರ್ಷದ ಬಾಲಕಿ ಮೇಲೆ ಮೈಲಾರಿ ಲೈಂಗಿಕ ದೌರ್ಜನ್ಯ ಎಸಗಿರುವ ಬಗ್ಗೆ ದೂರು ನೀಡಲಾಗಿತ್ತು. ಇತರ 6 ಮಂದಿ ಮೇಲೆ ಹಲ್ಲೆ ಹಾಗೂ ನಿಂದನೆ ಮಾಡುವ ಸಂಬಂಧ ಪ್ರಕರಣ ದಾಖಲಾಗಿತ್ತು. ಚಿಕ್ಕೋಡಿಯಲ್ಲಿ ಎಫ್ಐಆರ್ ಆದ ಬಳಿಕ ನಮಗೆ ಕೇಸ್ ವರ್ಗಾವಣೆ ಆಗಿತ್ತು. ಅಲ್ಲದೆ ತನಿಖೆಗಾಗಿ 3-4 ತಂಡವನ್ನ ರಚಿಸಿದ್ವಿ ಅಂತ ತಿಳಿಸಿದರು. ಪ್ರಮುಖ ಆರೋಪಿ ಮೈಲಾರಿ ಮೇಲೆ ಜಾಮೀನು ರಹಿತ ಸೆಕ್ಷನ್ ಹಾಕಲಾಗಿದೆ. ಹೀಗಾಗಿ ಆತನನ್ನ ತಕ್ಷಣ ಬಂಧನ ಮಾಡಿದ್ದೀವಿ. ವೈದ್ಯಕೀಯ ಪರೀಕ್ಷೆ ಬಳಿಕ ಆತನನ್ನ ಕೋರ್ಟ್ ಮುಂದೆ ಹಾಜರುಪಡಿಸಲಾಗಿದೆ. ಉಳಿದ 6 ಮಂದಿ ಆರೋಪಿಗಳು ಯಾರು ಎಂಬುದನ್ನು ಪತ್ತೆ ಮಾಡಲಾಗಿದ್ದು ಅವರ ವಿರುದ್ಧವೂ ಕೂಡ ಕ್ರಮ ಕೈಗೊಳ್ಳಲಾಗುತ್ತೆ. ಆರೋಪಿಯ ಸ್ಥಳ ಮಹಜರು ಮಾಡಲಾಗಿದೆ. ಸ್ಥಳೀಯ ಮಾಹಿತಿ, ಫೋನ್ ಕರೆಗಳು ಸೇರಿ ವಿವಿಧ ಆಯಾಮಗಳಲ್ಲಿ ತನಿಖೆ ನಡೆಸಲಾಗಿದೆ. ಕಾರಲ್ಲಿ ಹೋಗುತ್ತಿರುವಾಗಲೇ ಆರೋಪಿಯನ್ನು ಬಂಧಿಸಲಾಗಿದ್ದು ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಲಾಗಿದೆ ಅಂತ ಎಸ್ಪಿ ಮಾಹಿತಿ ಕೊಟ್ಟಿದ್ದಾರೆ. ನಿನ್ನೆ ನಮಗೆ ಚಿಕ್ಕೋಡಿ ಪೊಲೀಸ್ ಠಾಣೆಯಿಂದ ಒಂದು 0 FIR ನಮ್ಮಲ್ಲಿ ಬಂದು ಟ್ರಾನ್ಸ್ಫರ್ ಆಗಿದೆ. FIR ಅಲ್ಲಿ 15 ವರ್ಷ 5 ತಿಂಗಳದ್ದು ಒಂದು ಅಪ್ರಾಪ್ತ ಬಾಲಿಕ ಮೇಲೆ ಪೋಕ್ಸೋ ಕಾಯ್ದೆ ಪ್ರಕಾರ ಲೈಂಗಿಕ ದೌರ್ಜನ್ಯ ಆಗಿದೆ. ಅದರ ಪ್ರಕಾರ ನಮ್ಮ ಮಹಾಲಿಂಗಪುರ ಸ್ಟೇಷನ್ಗೆ ಟ್ರಾನ್ಸ್ಫರ್ ಆಗಿದೆ. 7 ಜನ ಮೇಲೆ FIR ಇದೆ. ಅಲ್ಲಿ ಮ್ಯೂಸಿಕ್ ಮಲಾರಿ ಅದ್ರ ಜೊತೆಗೆ ಇನ್ನೂ 6 ಜನ ಮೇಲೆ FIR ಇದೆ. ಆ 0 FIR ಪ್ರೊಸೀಜರ್ ಪ್ರಕಾರ ನಾವು ನಮ್ಮ ಮಹಾಲಿಂಗಪುರ ಸ್ಟೇಷನಲ್ಲಿ FIR ಮಾಡಿದ್ದೀವಿ. ಇವರು ವಿಕ್ಟಿಮ್ ಯಾರಿದ್ದಾರೆ ಅವರು ಕೂಡ ಮೂಲತಃ ನಿಪ್ಪಾಣಿ ತಾಲೂಕು ಅವರು ಇರ್ತಾರೆ. ಅಕ್ಯೂಸ್ಡ್ ಪರ್ಸನ್ ಯಾರಿದ್ದಾರೆ ನಮ್ಮ ಇರೋ ಪ್ರಕಾರ ಪ್ರಿಲಿಮಿನರಿ ಮಾಹಿತಿ ಪ್ರಕಾರ ಅವರು ಕೋಲಾರ ಜಿಲ್ಲೆ ಅವರು ಇರ್ತಾರೆ. ಮತ್ತು ಬೇರೆ ಬೇರೆ ಜಿಲ್ಲೆಯಲ್ಲಿ ಏನೋ ಮ್ಯೂಸಿಕ್ ಪ್ರೋಗ್ರಾಮ್ ಮಾಡ್ತಾ ಇದ್ದಾರೆ. ಈಗ ನಾವು FIR ರಿಜಿಸ್ಟರ್ ಮಾಡಿದ್ದೀವಿ. ಮುಂದಿನ ತನಿಖೆ ಮಾಡ್ತಾ ಇದ್ದೀವಿ. ಅದಕ್ಕೆ ನಾವು ಬೇರೆ ಬೇರೆ ಟೀಮ್ ರಚನೆ ಮಾಡಿದ್ದೀವಿ. 3-4 ಟೀಮ್ ರಚನೆ ಮಾಡಿದ್ದೀವಿ. ಒಂದು ವಿಕ್ಟಿಮ್ದು ಮತ್ತು ರೀಸ್ಟೇಟ್ಮೆಂಟ್ ತಗೋಬೇಕು, ಅಕ್ಯೂಸ್ಗೆ ಹಿಡಿಬೇಕು, ಮತ್ತು ಆ್ಯಕ್ಚುಲಿ ಏನು ನಡೆದಿದೆ ಅದು ಮಾಡಬೇಕು. ಬೇಸಿಸ್ ನಮ್ಮಲ್ಲಿ ಯಾಕೆ ಇವರು FIR ಟ್ರಾನ್ಸ್ಫರ್ ಮಾಡಿದ್ದಾರೆ ಅದಕ್ಕೆ ಕಾರಣ ಏನಿದೆ, ಇವರಿಬ್ಬರು ಹೊರಗಡೆ ಹೋಗಿದ್ದಾಗ ಕೂಡ ಇನ್ಸಿಡೆಂಟ್ ಟೈಮಲ್ಲಿ 1 ರಾತ್ರಿ ಬಂದು ನಮ್ಮ ಮಹಾಲಿಂಗಪುರ ಅಲ್ಲಿ ಒಂದು ಲಾಡ್ಜಲ್ಲಿ ಇವರು ಸ್ಟೇ ಮಾಡಿದ್ದಾರೆ. ಅದ್ರ ಬೇಸಿಸ್ ಮೇಲೆ ನಮಗೆ FIR ಟ್ರಾನ್ಸ್ಫರ್ ಆಗಿದೆ. ಅಲ್ಲ, 14/12ಗೆ ಆಗಿದೆ. ನವಂಬರ್ 14 ಇಲ್ಲ, ಅದು ತಪ್ಪು ಮಾಹಿತಿ ಇದೆ. 3 ಡೇಸ್ ಮುಂಚೆನೇ ಚಿಕ್ಕೋಡಿಯಲ್ಲಿ ಆಗಿದೆ. ವಿದಿನ್ 14/12ಗೆ ಆಗಿದೆ. 14 ನವಂಬರ್ ಇಲ್ಲ. ಇನ್ಸಿಡೆಂಟ್ ಡೇಟ್ ತಾವು ಕರೆಕ್ಟ್ ಹೇಳ್ತಾ ಇದ್ದೀರಾ, ಅದು 24/10/2025ಗೆ ಆಗಿತ್ತು. ಬಟ್ ಅವರು ಚಿಕ್ಕೋಡಿಯಲ್ಲಿ ಯಾವ ಕಂಪ್ಲೇಂಟ್ ಕೊಟ್ಟು ಇಮಿಡಿಯೇಟ್ಲಿ ಅವರು FIR ರಿಜಿಸ್ಟರ್ ಮಾಡಿದ್ದಾರೆ. 2 ಡೇಸ್ ಆಯಿತು. ವಿದಿನ್ 2 ಡೇಸ್ ನಮಗೆ ಟ್ರಾನ್ಸ್ಫರ್ ಕೊಟ್ಟಿದ್ದಾರೆ. ನಾವು ಕೂಡ FIR ಮಾಡಿದ್ದೀವಿ. 14/12ಗೆ ಚಿಕ್ಕೋಡಿಯಲ್ಲಿ ಆಯಿತು. ನಮ್ಮಲ್ಲಿ 1 ಡೇ ಡಿಫ್ರೆನ್ಸ್ ಅಷ್ಟೇ ಇದೆ. 1 ಡೇ ಡಿಫ್ರೆನ್ಸ್ ಅಷ್ಟೇ ಇದೆ. ಡೇ ಬಿಫೋರ್ ಯಸ್ಟರ್ಡೇ ಚಿಕ್ಕೋಡಿಯಲ್ಲಿ ಆಯಿತು. ಅವರು ಇಮಿಡಿಯೇಟ್ಲಿ ವಿದಿನ್ 24 ಅವರ್ಸ್ ಸರ್ಕಾರ ಪ್ರೊಸೆಸ್ ಪ್ರಕಾರ ಕನ್ಸಲ್ಟೇಷನ್ ಕೊಡಬೇಕು, ಅವ್ರು ನಮಗೆ ಕೊಟ್ಟಿದ್ದಾರೆ. ನಾವು ಕೂಡ FIR ರಿಜಿಸ್ಟರ್ ಮಾಡಿದ್ದೀವಿ. ಯಾವುದು ಡಿಲೇ ಇಲ್ಲ. ಅದು ನಾವು ಇನ್ವೆಸ್ಟಿಗೇಷನ್ ತರ್ತಾ ಇದ್ದೀವಿ. ಈಗ ಅದಕ್ಕೆ ನಾವು ವಿಕ್ಟಿಮ್ಗೆ ಕಂಪ್ಲೇಂಟ್ಗೆ ಇನ್ನೊಂದು ಸರಿ ಕರೆದಿದ್ದೀವಿ. ಅವರು ಯಾಕೆ ಇಷ್ಟು ಡಿಲೇ ಆಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಬಟ್ ಪೊಲೀಸ್ ಕಡೆಯಿಂದ ಯಾವುದು ಡಿಲೇ ಇಲ್ಲ. ಇದರಲ್ಲಿ ಅಲ್ಲಿ ಕಂಪ್ಲೇಂಟಲ್ಲಿ ಬಂದಿದೆ ಅಂತ ಚಿತ್ರೀಕರಣ ಮಾಡಿದ್ದೀನಿ, ನಾನು ಬ್ಲ್ಯಾಕ್ ಮೇಲ್ ಮಾಡ್ತೀನಿ, ಅದನ್ನು ನಾವು ಚೆಕ್ ಮಾಡಬೇಕು. ಅದಕ್ಕೆ ನಾವು ಕೆಲಸ ಸ್ಟಾರ್ಟ್ ಮಾಡಿದ್ದೀವಿ. ಕರೆಕ್ಟ್ ಡೈರೆಕ್ಷನಲ್ಲಿ ಇನ್ವೆಸ್ಟಿಗೇಷನ್ ಮಾಡೋಕ್ಕೆ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಟೀಮ್ ಕೂಡ ಫಾರ್ಮ್ ಮಾಡಿದ್ದೀವಿ. ಇದು ನಮ್ಮಲ್ಲಿ ಬಂದು ಕಂಪ್ಲೇಂಟ್ ಕೊಡಲಿಲ್ಲ. ನಾವು ಎಲ್ಲ ಶುರುವಿಂದ ಸ್ಟಾರ್ಟ್ ಮಾಡಬೇಕು. ಈಗಾಗಲೇ ನಾವು ಸ್ಟಾರ್ಟ್ ಮಾಡಿದ್ದೀವಿ. ತುಂಬ ಸೀರಿಯಸ್ ಆಗಿ ಕೇಸ್ ತಗೋತಾ ಇದ್ದೀವಿ. ಆರೋಪಿಯು ಮ್ಯೂಸಿಕ್ ಮೈಲಾರಿ ಎಂದೇ ಖ್ಯಾತಿ ಪಡೆದಿದ್ದು ಉತ್ತರ ಕರ್ನಾಟಕ ಭಾಗದಲ್ಲಿ ಜನಪದ ಹಾಡುಗಳನ್ನು ಹಾಡೋದ್ರ ಮೂಲಕ ಪ್ರೇಕ್ಷಕರನ್ನ ರಂಜಿಸ್ತಾ ಇದ್ದ. ಯೂಟ್ಯೂಬ್ ಮೂಲಕವೂ ಕೂಡ ಲಕ್ಷಾಂತರ ವೀಕ್ಷಕರ ಗಮನ ಸೆಳೆದಿದ್ದ ಮೈಲಾರಿ ಈಗ ಜೈಲು ಸೇರಿದ್ದಾನೆ. ಪ್ರಕರಣದಲ್ಲಿ ಪೊಲೀಸರು ಹೆಚ್ಚಿನ ತನಿಖೆ ನಡೆಸುತ್ತಿದ್ದಾರೆ. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.